ದರ್ಶನ್ ಮತ್ತು ಗ್ಯಾಂಗ್ಗೆ ಈಗ ಮತ್ತೆ ಪೊಲೀಸ್ ಕಸ್ಟಡಿ ಆಗಿದೆ. ಈಗಾಗಲೇ 9 ದಿವಸಗಳ ಕಾಲ ಕಸ್ಟಡಿ ಕೇಳಿದ್ರು. ದರ್ಶನ್ ಮತ್ತು ಪವಿತ್ರ ಸೇರಿದಂತೆ ಆರೋಪಿಗಳನ್ನ ಈಗ 9 ದಿವಸಗಳ ಕಾಲ ಕಸ್ಟಡಿಗೂ ಕೂಡ ನೀಡಲಾಗಿರುವಂತದ್ದು. ಕೋರ್ಟ್ ಈಗಾಗಲೇ ಆದೇಶವನ್ನ ನೀಡಿದೆ. 9 ದಿವಸಗಳ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಈಗಾಗಲೇ ಮೈಸೂರಿನಲ್ಲಿ ಕೂಡ ಕರ್ಕೊಂಡು ಹೋಗಿ ಮಹಜರನ್ನ ಮಾಡಬೇಕಾಗಿದೆ ಅನ್ನುವಂತಹ ವಿವರವನ್ನು ಕೂಡ ಇವತ್ತು ಸರ್ಕಾರದ ಪರ ವಕೀಲರು ಹೇಳಿದ್ರು. ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಟ್ರು. ಇಲ್ಲ, ದರ್ಶನ್ ಈ ಒಂದು ಪ್ರಕರಣದ ನಂತರ ಮಾಡಿರುವಂತಹ ಅಂದ್ರೆ ದರ್ಶನ್ ಮೂವ್ಮೆಂಟ್ ಏನಿತ್ತಲ್ಲ, ಈ ನಿಟ್ಟಿನಲ್ಲೂ ಕೂಡ ತನಿಖೆ ಆಗಬೇಕಾಗಿದೆ. ಎಲ್ಲಿ ಹೋದ್ರು, ಯಾವ ಕಾರಣಕ್ಕಾಗಿ ಹೋದ್ರು, ಮೈಸೂರಿಗೆ ಹೋಗಿದ್ಯಾಕೆ, ಜಿಮ್ಗೆ ಹೋಗಿದ್ಯಾಕೆ, ಪ್ರತಿಯೊಂದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಅನ್ನ ಕಲೆ ಹಾಕಲೇಬೇಕಾಗುತ್ತೆ ಪೊಲೀಸರು. ಈ ನಿಟ್ಟಿನಲ್ಲಿಯೂ ಕೂಡ ಈಗ ದರ್ಶನ್ ಅನ್ನ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಕೂಡ ನೀಡಿದೆ. ದರ್ಶನ್ ಮತ್ತು ಗ್ಯಾಂಗ್ ಮೆಂಬರ್ಸ್ ಈಗ ಎಲ್ಲರೂ ಕೂಡ ಪೊಲೀಸ್ ಕಸ್ಟಡಿಗೆ ಹೋಗಿದ್ದಾರೆ. 9 ದಿವಸಗಳ ಪೊಲೀಸ್ ಕಸ್ಟಡಿ ಸಿಕ್ಕಿರುವಂಥದ್ದು. ಜೈಲಿಗೆ ಹೋಗೋದಕ್ಕೂ ಮುಂಚಿತವಾಗಿ ಪೊಲೀಸರ ಆತಿಥ್ಯವ ಮುಂದುವರೆದಿದೆ. ಪೊಲೀಸರ ಕಸ್ಟಡಿಯಲ್ಲಿನೇ ದರ್ಶನ್ ಇರಬೇಕಾಗಿದೆ. ಇವತ್ತು ಓರ್ವ ಸಾಮಾನ್ಯ ಕೈದಿಯ ಸ್ವರೂಪದಲ್ಲಿನೇ ದರ್ಶನ್ ಅನ್ನ ಕೋರ್ಟ್ಗೆ ಕರೆತರಲಾಗಿತ್ತು. ಒಬ್ಬ ಸಾಮಾನ್ಯ ಕೈದಿಯ ಸ್ವರೂಪದಲ್ಲಿದೆ ದರ್ಶನ್ ಅನ್ನ ಪೊಲೀಸರು ಕೋರ್ಟ್ಗೆ ಕರೆತಂದಿದ್ರು. ಈ ಮೂಲಕ ನೋ ವಿವಿಐಪಿ ಟ್ರೀಟ್ಮೆಂಟ್, ಒಬ್ಬ ಪಕ್ಕಾ ಕ್ರಿಮಿನಲ್ಗೆ ಯಾವ ಸ್ವರೂಪದ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೋ ಅದೇ ಸ್ವರೂಪದಲ್ಲಿ ಇಲ್ಲಿ ದರ್ಶನ್ ಅನ್ನು ಕೂಡ ಕರೆತಂದಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಪೊಲೀಸರು ಕರೆತಂದಿರುವಂತಹ ದೃಶ್ಯವನ್ನು ನೋಡಿದ್ವಿ. ಹಾಗೆಯೇ ಅದರ ಜೊತೆಗೇನೆ ಉಳಿದ ಕೈದಿಗಳನ್ನು ಕೂಡ, ಉಳಿದ ಆರೋಪಿಗಳನ್ನು ಕೂಡ ಕರೆತಂದಿರುವಂಥದ್ದು. ಹೀಗೆ ಮತ್ತೆ ಈಗ ಪೊಲೀಸ್ ಕಸ್ಟಡಿಗೆ ದರ್ಶನ್ ಅನ್ನು ಒಪ್ಪಿಸಲಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ ಇನ್ನಷ್ಟು ವಿಚಾರಗಳ ಬಗ್ಗೆ ತನಿಖೆ ನಡೆಸಬೇಕಾಗಿದೆ. ಯಾಕಂದ್ರೆ ನ್ಯಾಯಾಂಗ ಬಂಧನಕ್ಕೂ ಮುಂಚಿತವಾಗಿ ಬಹಳಷ್ಟು ವಿವರಗಳನ್ನು ಸಂಗ್ರಹಿಸಬೇಕಾಗಿದೆ. ಬಹಳ ಮಹತ್ವದ ಪ್ರಕರಣ ಇದು. ಯಾವ ಕಾರಣಕ್ಕಾಗಿ ಈ ರೇಣುಕಾ ಸ್ವಾಮಿಯ ಹತ್ಯೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಒಂದು ಸೆಂಟೆನ್ಸ್ ಅಲ್ಲಿ, ಒಂದು ದಿವಸದ ಎನ್ಕ್ವೈರಿ ಮೂಲಕವಾಗಿ ಮಾಡಿ ಮುಗಿಸೋದಕ್ಕೂ ಕೂಡ ಸಾಧ್ಯ ಆಗುದಿಲ್ಲ. ಮತ್ತೆ ಈ ಪ್ರಕರಣದಲ್ಲಿ ಇರುವಂತಹ ಆರೋಪಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಬಂದಿರುವಂತದ್ದು. ಮೊದಲಿಗೆ 13 ಜನರನ್ನ ಅರೆಸ್ಟ್ ಮಾಡಲಾಯಿತು. ನಂತರ ಒಬ್ಬೊಬ್ಬರಾಗಿ ಸರೆಂಡರ್ ಆಗಕ್ಕೆ ಶುರು ಆದ್ರು. ಹಾಗೇನೆ ಉಳಿದ ಆರೋಪಿಗಳು ಕೂಡ ಸೇರ್ಪಡೆ ಆದ್ರು. ಬಹಳಷ್ಟು ಲಿಂಕ್ಗಳಿದಾವೆ, ಬಹಳಷ್ಟು ವಿಚಾರಗಳಿದಾವೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ದರ್ಶನ್ ಪೊಲೀಸ್ ಕಸ್ಟಡಿಗೆ A1 ಇಂದ A7 ವರೆಗೆ ಪೊಲೀಸ್ ಕಸ್ಟಡಿ ನೀಡಲಾಗಿದೆ. 16ನೇ ಆರೋಪಿಯನ್ನು ಕೂಡ ಖಾಕಿ ಕಸ್ಟಡಿಗೆ ನೀಡಲಾಗಿರುವಂಥದ್ದು. ದರ್ಶನ್ ಗ್ಯಾಂಗ್ನಲ್ಲಿ ಒಟ್ಟು 9 ಮಂದಿಯನ್ನ ಈಗಾಗಲೇ 9 ದಿವಸಗಳ ಕಸ್ಟಡಿಗೆ ನೀಡಿರುವಂಥದ್ದು. A1 ಇಂದ A7 ವರೆಗೆ ಇರುವಂತಹ ಆರೋಪಿಗಳು ದರ್ಶನ್, ಪವಿತ್ರ ಸೇರಿದಂತೆ 9 ಆರೋಪಿಗಳನ್ನು ಈಗಾಗಲೇ ಕಸ್ಟಡಿ ನೀಡಲಾಗಿದೆ. A1 ಇಂದ A7 ವರೆಗೆ ಇರುವಂತಹ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಹಾಗೆಯೇ 16ನೇ ಆರೋಪಿಯನ್ನು ಕೂಡ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಅಂದ್ರೆ ಉಳಿದ ಆರೋಪಿಗಳ ವಿಚಾರದಲ್ಲಿ ತನಿಖೆಗೆ ಸಂಬಂಧಪಟ್ಟಂತೆ ಈಗ 2 ಭಾಗವನ್ನ ಮಾಡ್ತಾ ಇರೋದು ಕೂಡ ಸ್ಪಷ್ಟ ಇದೆ. ಮೊದಲ ಹಂತದಲ್ಲಿ ಈಗ ಇವರುಗಳ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಈ ಕಾರಣಕ್ಕಾಗಿ ಈಗ 9 ಆರೋಪಿಗಳನ್ನ ಈಗ ಕಸ್ಟಡಿಗೆ ಪಡೆಯಲಾಗಿದೆ. A1 ಇಂದ A7 ವರೆಗೆ ಒಟ್ಟು 7 ಆರೋಪಿಗಳು ಮತ್ತು 2 ಆರೋಪಿಗಳು, ಒಟ್ಟು 9 ಮಂದಿಯನ್ನ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳಲಾಗಿದೆ. ನಟ ದರ್ಶನ್ ಮತ್ತು ಗ್ಯಾಂಗ್ ಈಗ ಪೊಲೀಸರ ಆತಿಥ್ಯ ಮುಂದುವರಿಯುತ್ತೆ. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಅವರನ್ನ ಇಟ್ಟು ವಿಚಾರಣೆ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಬಹಳಷ್ಟು ಅಂಶಗಳ ಬಗ್ಗೆ ಮತ್ತು ಇಲ್ಲಿರುವಂತಹ ಅನೇಕ ಸಾಂದರ್ಭಿಕ ಸಾಕ್ಷಿಗಳೇನಿದಾವೆ ಆ ಸಾಂದರ್ಭಿಕ ಸಾಕ್ಷಿಗಳ ಜೊತೆಗೆ ಇವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಪೊಲೀಸರಿಗೂ ಕೂಡ ಇದೆ. ಈ ಕಾರಣಕ್ಕಾಗಿ ಕೂಡ ದರ್ಶನ್ ಅನ್ನ ಮತ್ತೆ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ, ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಪೊಲೀಸರು. ದಿ ಗ್ಯಾಂಗ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಹೋಗ್ತಾ ಇದೆ. 42ನೇ ACMM ಕೋರ್ಟ್ ಈಗ ಆದೇಶವನ್ನ ನೀಡಿದೆ. 5 ದಿನಗಳ ಕಾಲ ಕಸ್ಟಡಿಗೆ ಕೋರ್ಟ್ ನೀಡಿರುವಂಥದ್ದು. 9 ದಿವಸಗಳ ಕಾಲಕ್ಕೆ ಕಸ್ಟಡಿಗೆ ಕೇಳಿದ್ರು, ಆದರೆ ಅಂತಿಮವಾಗಿ 5 ದಿವಸಗಳ ಕಾಲದ ಕಸ್ಟಡಿಯನ್ನ ನೀಡಲಾಗಿದೆ. 9 ಆರೋಪಿಗಳನ್ನ ಈಗ ಕಸ್ಟಡಿಗೆ ನೀಡಿರುವಂಥದ್ದು. ಇದರಲ್ಲಿ ಬಹಳ ಮುಖ್ಯವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಕೂಡ ಸೇರಿದ್ದಾರೆ. ಇವರಿಬ್ಬರು A1 ಮತ್ತು A2 ಇವರಿಬ್ಬರನ್ನು ಕೂಡ ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ವಾದ ಪ್ರತಿವಾದವೂ ಕೂಡ ನಡೆದಿದೆ. ಇಲ್ಲಿ ಪೊಲೀಸ್ ಕಸ್ಟಡಿ ಮತ್ತು ನ್ಯಾಯಾಂಗ ಬಂಧನ ಎರಡಕ್ಕೂ ಕೂಡ ಕೆಲವು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳಿಸಿರುವಂತದ್ದು ಕಂಡು ಬರ್ತಾ ಇದೆ. ಬಹಳ ಮುಖ್ಯವಾಗಿ
ಪೊಲೀಸ್ ಕಸ್ಟಡಿಗೆ ಈಗ A1 ನಿಂದ A7 ವರೆಗಿರುವಂತಹ 7 ಆರೋಪಿಗಳನ್ನು ಕೊಟ್ಟಿದ್ದಾರೆ. A16 ಅನ್ನು ಅಂದ್ರೆ ಆರೋಪಿ ನಂಬರ್ 16ನೇ ಆರೋಪಿಯನ್ನು ಕೂಡ ಇಲ್ಲಿ ನೀಡಿರುವಂತಹದ್ದು. ದರ್ಶನ್, ಪವಿತ್ರ ಸೇರಿದಂತೆ ಒಟ್ಟು 9 ಆರೋಪಿಗಳು ಈಗ ಕಸ್ಟಡಿಗೆ ಹೋಗಿದ್ದಾರೆ. ಬಹಳಷ್ಟು ಅಂಶಗಳು ಅಪ್ಡೇಟ್ ಆಗ್ತಾ ಇದ್ದಾವೆ. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೀತಾ ಇದ್ದ ಸಂದರ್ಭದಲ್ಲಿ ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು ಅನ್ನುವಂತಹ ಕಾರಣಕ್ಕಾಗಿ ಏನೋ ಅಲ್ಲಿಂದ ಮಾಧ್ಯಮದವರನ್ನು ಹೊರಗಡೆ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಹೀಗಾಗಿ ಕಂಪ್ಲೀಟ್ ವಿವರ ನಮಗೆ ಸಿಗ್ತಾ ಇದೆ ಅಷ್ಟೇ. ಇವಾಗ ಯಾವ ಸ್ವರೂಪದಲ್ಲಿ ಈಗ ಕೋರ್ಟ್ನ ಆದೇಶ ಇದೆ, ಕೋರ್ಟ್ ಹೇಳಿರುವಂಥದ್ದು ಏನನ್ನ 5 ದಿವಸಗಳ ಕಾಲ ಈಗಾಗಲೇ ಕಸ್ಟಡಿಗೆ ನೀಡಲಾಗಿದೆ. ಜೂನ್ 20ರವರೆಗೆ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಕಸ್ಟಡಿಗೆ ನೀಡಿರುವಂಥದ್ದು. ಜೂನ್ 20ರವರೆಗೆ ದರ್ಶನ್ ಗ್ಯಾಂಗ್ ಅನ್ನ ಈಗ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ಗೆ ಖಾಕಿ ಆತಿಥ್ಯ ಮುಂದುವರೆದಿದೆ. ಇವತ್ತು ಬೆಳಗ್ಗೆಷ್ಟೇ ಒಂದು ವರದಿ ಬಂದಿತ್ತು. ದರ್ಶನ್ ತನ್ನ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತನ್ನಿಂದ ಆಗಿರುವಂತಹ ತಪ್ಪುಗಳಿಗೆ ಸಂಬಂಧಪಟ್ಟಂತಹ ಒಪ್ಪಿಗೆಯನ್ನು ಕೂಡ ಮಾಡ್ಕೊಂಡಿದ್ರು ಅಂತೇಳಿ. ಆದರೆ ಏನೇ ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡ್ರು, ಯಾವುದೇ ವಿಚಾರಗಳನ್ನು ಈಗ ಹೇಳಿಕೊಂಡ್ರು ಕೂಡ ಪ್ರತಿಯೊಂದು ಸಾಕ್ಷಿಗೆ ಸಂಬಂಧಿಸಿದಂತೆಯೂ ಕೂಡ ದರ್ಶನ್ನ ಹೇಳಿಕೆಗಳನ್ನು ದಾಖಲಿಸ್ಕೊಳ್ಬೇಕಾಗುತ್ತೆ. ಅದೇನು ಅರ್ಧ ಗಂಟೆ 1 ಗಂಟೆಯಲ್ಲಿ ನಡೆದು ಹೋಗುವಂತಹ ಕೆಲಸ ಅಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬ ಆರೋಪಿಯ ಹೇಳಿಕೆಯನ್ನು ದಾಖಲಿಸಿದ ನಂತರ ಮತ್ತೆ ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಬೇಕಂತ ಅಗತ್ಯತೆಯೂ ಕೂಡ ತನಿಖಾಧಿಕಾರಿಗಳಿಗೆ ಇದ್ದೇ ಇರುತ್ತೆ. ಯಾಕಂದ್ರೆ ಒಬ್ರು ಒಂದನ್ನು ಹೇಳಿರ್ತಾರೆ, ಮತ್ತೊಬ್ರು ಮತ್ತೊಂದು ಕಥೆಯನ್ನು ಹೇಳ್ತಾರೆ. ಆ ಎಲ್ಲ ಕಥೆಗಳನ್ನು ಸಂಗ್ರಹಿಸಿದಾಗ ಹೊಸ ಕಥೆಗಳು ಕೂಡ ಅಲ್ಲಿ ರೂಪುಗೊಳ್ಳುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಮತ್ತು ಒಬ್ಬರ ಕತೆ ಇನ್ನೊಬ್ಬರ ಕತೆಗೂ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅನ್ನೋದು ಕೂಡ ಕ್ರಾಸ್ ವೆರಿಫೈ ಮಾಡಲೇಬೇಕು. ಯಾಕಂದ್ರೆ ಇಲ್ಲಿ ದಾರಿ ತಪ್ಪಿಸುವಂತಹ ಪ್ರಕರಣದ ದಾರಿ ತಪ್ಪಿಸುವಂತಹ ಎಲ್ಲ ಸಾಧ್ಯತೆಗಳನ್ನ ಇಲ್ಲಿ ಆರೋಪಿಗಳು ಮಾಡುವಂತಹ ಚಾನ್ಸಸ್ ಇದೆ. ಮತ್ತು ದರ್ಶನ್ ಅನ್ನ ಬಚಾವ್ ಮಾಡಬೇಕು ಅನ್ನೋಂತಹ ಕಾರಣಕ್ಕಾಗಿ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಕೊಡುವಾಗ ಸತ್ಯವನ್ನ ಬಚ್ಚಿಡುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಈ ನಿಟ್ಟಲ್ಲೂ ಕೂಡ ಪೊಲೀಸರು ತಮ್ಮ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ತಮಗೆ 9 ದಿವಸಗಳ ಕಾಲ ಕಸ್ಟಡಿಗೆ ಬೇಕಿದ್ದಾರೆ ಇವರೆಲ್ಲರೂ ಕೂಡ ಅನ್ನುವಂತಹ ಬೇಡಿಕೆಯನ್ನ ಮುಂದಿಟ್ಟಿದ್ರು. ಆದರೆ ಇವತ್ತಿನಿಂದ ಜೂನ್ 20ರವರೆಗೆ ಈಗ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ದರ್ಶನ್ ಮತ್ತು ಪವಿತ್ರ ಸೇರಿದಂತೆ ಈಗ ಈ ಗ್ಯಾಂಗ್ ಅನ್ನ ಜೂನ್ 20ರವರೆಗೆ ಕಸ್ಟಡಿಗೆ ನೀಡಲಾಗಿರುವಂಥದ್ದು. ಮತ್ತೆ ಪೊಲೀಸ್ ಕಸ್ಟಡಿಗೆ ದರ್ಶನ್ ಮತ್ತು ಗ್ಯಾಂಗ್ ಹೋಗಿದೆ. ದರ್ಶನ್, ಪವಿತ್ರ ಸೇರಿದಂತೆ 9 ಮಂದಿಯನ್ನ ಈಗ ಕಸ್ಟಡಿಗೆ ನೀಡಲಾಗಿದೆ, ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಡಿ ಗ್ಯಾಂಗ್ ಈಗ ಮತ್ತೆ ಪೊಲೀಸ್ ಠಾಣೆಯಲ್ಲೇ ಇರಬೇಕಾಗತ್ತೆ. ಹೀಗೆ ಈಗಾಗಲೇ ಡಿ ಗ್ಯಾಂಗ್ ಮತ್ತೆ ಪೊಲೀಸರ ವಶಕ್ಕೆ ಸಿಕ್ಕಿರುವಂಥದ್ದು, ಪೊಲೀಸ್ ಕಸ್ಟಡಿಗೆ ಸಿಕ್ಕಿರುವಂಥದ್ದು. ತನಿಖೆ ಇನ್ನೂ ತೀವ್ರಗತಿಯಲ್ಲಿ ಸಾಗಬೇಕಾಗಿದೆ. ಬಹಳಷ್ಟು ಅಂಶಗಳ ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಬಹುಶಃ ಪೊಲೀಸರು ಮಾಡೋದಕ್ಕಿದೆ. ಹಾಗೇನೆ ಅಷ್ಟು ಆರೋಪಿಗಳ ಹೇಳಿಕೆಗಳನ್ನು ದಾಖಲಿಸಿಕೊಳ್ಬೇಕಾಗಿದೆ. ಮತ್ತು ಹೊಸದಾಗಿ ಸರೆಂಡರ್ ಆಗಿರುವಂತಹ, ಶರಣಾಗತರಾಗಿರುವಂತಹ ಆರೋಪಿಗಳೇನಿದ್ದಾರೆ ಅವರುಗಳ ಹೇಳಿಕೆಗಳ ಆಧರಿಸಿಯೂ ಕೂಡ ಈ ಆರೋಪಿಗಳ ತನಿಖೆಯನ್ನ ಮುಂದುವರಿಸಬೇಕಾದ ಅನಿವಾರ್ಯತೆಯೂ ಕೂಡ ಪೊಲೀಸರಿಗೆ ಇದ್ದೇ ಇರುತ್ತೆ. ಈ ಎಲ್ಲ ಕಾರಣಕ್ಕಾಗಿಯೂ ಕೂಡ ಇವತ್ತು ಮತ್ತೆ 9 ದಿವಸಗಳ ಕಸ್ಟಡಿಗೆ ಕೇಳಿದ್ರು. ಆದರೆ ಕೋರ್ಟ್ ಅಂತಿಮವಾಗಿ ಅವರನ್ನ ಜೂನ್ 20ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಒಟ್ಟು 9 ಜನರನ್ನ ಪೊಲೀಸ್ ಕಸ್ಟಡಿಗೆ ನೀಡಿರುವಂಥದ್ದು. ದರ್ಶನ್ ಪರ ವಕೀಲರು ಯಾವುದೇ ಕಾರಣಕ್ಕೂ ದರ್ಶನ್ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಡಿ, ಪವಿತ್ರ ಗೌಡ್ರನ್ನ ಕೊಡಬೇಡಿ ಅನ್ನುವಂತಹ ಬೇಡಿಕೆಗಳನ್ನು ಮುಂದಿಟ್ಟಿದ್ರು. ಆದರೆ ಇದ್ಯಾವುದನ್ನು ಕೂಡ ಪರಿಗಣಿಸದಂತಹ ಕೋರ್ಟ್ ಅವರನ್ನ ಮತ್ತೆ ಈಗ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಮತ್ತಷ್ಟು ವಿವರವನ್ನ ನೀಡೋದಿಕ್ಕೆ ನ್ಯಾಯಾಲಯದ ಬಳಿಯಿಂದ ನಮ್ಮ ಪ್ರತಿನಿಧಿ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಏನೇನೆಲ್ಲ ನಡೀತು ಇವತ್ತು ಕೋರ್ಟ್ ನಲ್ಲಿ? ಈಗ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿರೋದ್ರ ಬಹಳ ಮುಖ್ಯವಾದ ಉದ್ದೇಶ ಏನು ಅಂತೇಳಿ? ಹರಿಪ್ರಸಾದ್, ಈಗಾಗಲೇ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ಎಲ್ಲ 15 ಆರೋಪಿಗಳನ್ನ ಇವತ್ತು ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರನ್ನ ಪಡಿಸಿದ್ರು. ಮತ್ತೆ ಈಗಾಗಲೇ ಅವರನ್ನ ಸುಮಾರು 6 ದಿನಗಳ ಕಾಲ ವಿಚಾರಣೆ ನಡೆಸಿದ್ದು, ಇನ್ನೂ ಹೆಚ್ಚಿನ ವಿಚಾರಣೆ ಮತ್ತೆ ತನಿಖೆ ಇರೋದ್ರಿಂದ ಮತ್ತೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಏನು ಸರ್ಕಾರದ ಪರವಾಗಿ SPP ಅವರೊಂದು ವಾದವನ್ನು ಮಾಡಿದ್ರು. ಸುಮಾರು 23ನೇ ತಾರೀಕಿನವರೆಗೆ ಅವರನ್ನು ನಮ್ಮ ಕಸ್ಟಡಿಗೆ ಕೊಡಬೇಕು, 9 ದಿನ ಅವರನ್ನು ಇನ್ನೂ ಹೆಚ್ಚಿನ ವಿಚಾರಣೆ ಮಾಡಬೇಕು ಅಂತೇಳಿ ನ್ಯಾಯಾಲಯದ ಮುಂದೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಈ ಒಂದು ಮನವಿಯನ್ನ ಪುರಸ್ಕರಿಸಿ
ವಿಚಾರಿಸಿದಂತ ನ್ಯಾಯಾಧೀಶರು ಅವರನ್ನ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಈಗ ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಹೆಚ್ಚಿನ ತನಿಖೆ ನಡೆಸಬೇಕು, ಮತ್ತೆ ಮಹಜರುಗಳನ್ನು ಮಾಡುವಂತದ್ದು ಬಾಕಿ ಇದೆ, ಮತ್ತೆ ಮೊಬೈಲ್ ಫೋನ್ಗಳನ್ನ ಪರಿಶೀಲನೆ ಮಾಡಬೇಕು, ಮತ್ತೆ ಅದರ CDR ಅನ್ನ ಪರಿಶೀಲನೆ ಮಾಡಿ ಅದರ ಒಂದು ರಿಪೋರ್ಟ್ ಅನ್ನು ತೆಗೆದು ಯಾರ್ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾದರೆ ಮತ್ತೆ ಏನೆಲ್ಲ ರೋಲ್ ಇದೆ ಅನ್ನೋದನ್ನ ಪತ್ತೆ ಮಾಡಬೇಕು ಅಂತೇಳಿ ಈಗ ಒಂದು ನ್ಯಾಯಾಲಯಕ್ಕೆ ಒಂದು ಮನವರಿಕೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡಿದ್ದು, ಆರೋಪಿಗಳ ಕೃತ್ಯಗಳ ಬಗ್ಗೆ ಏನೆಲ್ಲ ಒಂದು ಸಾಕ್ಷಿಗಳಿದೆ ಅದನ್ನೆಲ್ಲವೂ ಕೂಡ ಈಗಾಗಲೇ ಸಂಗ್ರಹಿಸಿ ಅದರ ಒಂದು ಏನು ಕೇಸ್ ರಿಪೋರ್ಟ್ ಏನಿದೆ ಅದನ್ನ ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಧೀಶರಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅದರಿಂದ ಈ ಒಂದು ಪ್ರಕರಣದಲ್ಲಿ ಇನ್ನೂ 5 ದಿನಗಳ ಕಾಲ ವಿಚಾರಣೆ ನಡೆಸುವ ಸಲುವಾಗಿ ನ್ಯಾಯಾಧೀಶರು ಆರೋಪಿಗಳನ್ನ ಈಗ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿರುವಂತದ್ದು. ಅದರಲ್ಲಿ A1 ಇಂದ A7 ಮತ್ತೆ A10 ಇಂದ A14 ವರೆಗೆ ಆರೋಪಿಗಳನ್ನ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ಅಂದ್ರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಏನು 7 ಜನ ಪ್ರಮುಖ ಆರೋಪಿಗಳು ಕೂಡ ಈಗ ಪೊಲೀಸ್ ಕಸ್ಟಡಿಗೆ ಹೋಗ್ತಾ ಇದ್ದು ಅವರನ್ನ ಮತ್ತಷ್ಟು ತನಿಖೆ ಮತ್ತೆ ವಿಚಾರಣೆ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಹರಿಪ್ರಸಾದ್, ಇಲ್ಲಿ ಈಗಾಗಲೇ ಕಸ್ಟಡಿಗೆ ಕೆಲವರನ್ನ ಪೊಲೀಸ್ ಕಸ್ಟಡಿಯಿಂದ ಯಾಕೆ ಹೊರಗಡೆ ಇಡಲಾಗಿರುವಂತದ್ದು ಮುನ್ರಾಜು? ಹರಿಪ್ರಸಾದ್, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ 3 ಆರೋಪಿಗಳೇನಿದ್ರೆ ಅವರು ಏನು ಅದರಲ್ಲಿ ಒಬ್ಬ ವ್ಯಕ್ತಿ ರವಿ ಅಂತೇಳಿ ಮತ್ತೊಬ್ಬ ಹೇಮಂತ್ ಮತ್ತೆ ಬೇರೆ ಏನು ಕೆಲವು ವ್ಯಕ್ತಿಗಳಿದ್ರೆ ಅವರು ಇದರಲ್ಲಿ ರೋಲ್ ಏನಿದೆ ಅದನ್ನ ಪರಿಗಣನೆ ಮಾಡಿ ಅವರನ್ನ ಜೇಸಿಗೆ ಬಿಡುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಅವರನ್ನ ಏನು ಚಿತ್ರದುರ್ಗದಿಂದ ಆರೋಪಿಯನ್ನ ಕರ್ಕೊಂಡು ಬರ್ತಾರೆ. ಅದರಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್ ಇದ್ದಾನೆ, ಮತ್ತೊಬ್ಬ ಆತನಿಗೆ ಸಹಾಯ ಮಾಡಿದಂತ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ. ಅವರು ಕೇವಲ ಆ ಒಂದು ಶೆಡ್ ನ ಹೊರಭಾಗದಲ್ಲಿ ನಿಂತ್ಕೊಂಡು ನೋಡ್ತಿದ್ದಂತರು. ಅದರಿಂದ ಅವರನ್ನ ಈಗ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಅವರ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ, ಮತ್ತೆ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಿರೋದ್ರಿಂದ ಅವರನ್ನ ಈಗ ಜೇಸಿಗೆ ಬಿಡೋದಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳು ಒಂದು ಮುಂದಾಗ್ತಾ ಇರೋದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಪಾತ್ರ ಇರುವಂತದ್ದು ದರ್ಶನ್, ಪವಿತ್ರ ಗೌಡ ಮತ್ತೆ ಅವ್ರ ಜೊತೆ ಏನು ಅವತ್ತು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರೋದ್ರಿಂದ ಅವರನ್ನು ವಿಚಾರಣೆ ಮಾಡಬೇಕು, ಮತ್ತೆ ಅವರ ಮೊಬೈಲ್ ಫೋನ್ಗಳನ್ನ ಪರಿಶೀಲನೆ ಮಾಡಬೇಕು, ಮತ್ತೆ ಮೈಸೂರಿನಲ್ಲಿ ಇನ್ನೂ ಮಹಜರು ಮಾಡುವಂಥದ್ದು ಬಾಕಿ ಇದೆ ಅಂತ ಈಗ ನ್ಯಾಯಾಲಯಕ್ಕೆ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ಈ ಒಂದು ತನಿಖೆಯನ್ನ ಮೈಸೂರಿನಲ್ಲಿ ಏನು ದರ್ಶನ್ ಅವರನ್ನ ಬಂಧನ ಮಾಡಿದಂತ ಒಂದು ಸ್ಥಳ ಏನಿದೆ ಅಲ್ಲಿ ಕೂಡ ಮಹಜರನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಅನ್ನು ತಯಾರಿ ಮಾಡಬೇಕು ಅಂತೇಳಿ ಈಗ ಮನವರಿಕೆಯನ್ನು ಮಾಡಿಕೊಟ್ಟಿರೋದ್ರಿಂದ ನ್ಯಾಯಾಧೀಶರು ಇನ್ನು 5 ದಿನಗಳ ಕಾಲ ಇವರನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಹರಿಪ್ರಸಾದ್, ಈಗ ಇಲ್ಲಿ ದರ್ಶನ್ನ ವಿಚಾರಣೆಗೆ ಸಂಬಂಧಪಟ್ಟಂತೆ ಇರುವಂತಹ ಅಂಶಗಳನ್ನು ನೋಡ್ತಾ ಹೋದಾಗ ಬಹುತೇಕ ಈ ತನಿಖೆಯ ಸಂದರ್ಭದಲ್ಲಿ ಹೊಸದಾಗಿ ಸೇರ್ಕೊಂಡಿರುವಂತಹ ಆರೋಪಿಗಳ ವಿಚಾರ ಇರ್ಬೋದು, ಅಂದರೆ ತಡವಾಗಿ ಶರಣಾಗತರಾಗಿರುವಂತಹ ಆರೋಪಿಗಳ ವಿಚಾರ ಇರ್ಬೋದು, ಇವರುಗಳ ಹೇಳಿಕೆಯ ಆಧಾರದ ಮೇಲೂ ಕೂಡ ದರ್ಶನ್ ಅವರ ತನಿಖೆ ನಡೆಯುತ್ತಾ ಹೇಗೆ ಅಂತ? ಖಂಡಿತ ಹರಿಪ್ರಸಾದ್, ಯಾಕಂದ್ರೆ ಈಗಾಗಲೇ ಏನು ನಿನ್ನೆ ಚಿತ್ರದುರ್ಗದಲ್ಲಿ 2 ಆರೋಪಿಗಳು ಶರಣಾಗತಿಯಾಗಿದ್ರು, ಮತ್ತೆ ಮತ್ತೊಬ್ಬ ವ್ಯಕ್ತಿ ರವಿ ಎಂಬಾತನನ್ನು ಕೂಡ ಈಗಾಗಲೇ ಪೊಲೀಸರು ಬಂಧನ ಮಾಡಿ ಆತನನ್ನು ಕೂಡ ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ಅವರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಬಾಸ್ ಹೇಳಿದ್ರು ಅಂತೇಳಿ ಈಗ ಇವರೆಲ್ಲರೂ ಕೂಡ ಆತನನ್ನ ಕಿಡ್ನಾಪ್ ಮಾಡಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿರುವಂಥದ್ದು. ಅದರಿಂದ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ, ಮತ್ತೆ ಅವರ ಮೊಬೈಲ್ ಫೋನ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಇಲ್ಲಿಂದ ಬೆಂಗಳೂರಿಂದ ಎಷ್ಟೊತ್ತಿಗೆ ಅವರಿಗೆ ಕರೆ ಹೋಗಿತ್ತು, ಮತ್ತೆ ಕರೆ ಮಾಡಿದಂತ ವ್ಯಕ್ತಿ ಯಾರು, ಆ ಒಂದು ಮೊಬೈಲ್ ನಲ್ಲಿ ಅವ್ರಿಗೆ ಏನ್ ಸಂದೇಶವನ್ನು ಕೊಟ್ಟಿದ್ರು ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಇವೆಲ್ಲ ಪ್ರಮುಖ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರೋದ್ರಿಂದ ಅವುಗಳನ್ನ ಸಂಗ್ರಹ ಮಾಡಿ ಅದನ್ನ ಕೇಸ್ ಫೈಲ್ ನಲ್ಲಿ ಸೇರಿಸಬೇಕಾಗುತ್ತೆ. ಅದರಿಂದ ಈ ಒಂದು ಅಂಶಗಳನ್ನ ಪರಿಗಣನೆ ಮಾಡಿ ಅವರ ಸ್ಟೇಟ್ಮೆಂಟ್ ಮಾಡೋ ಸಲುವಾಗಿ ಅವರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸ್ತಾರೆ. ಮತ್ತೆ ಇವತ್ತು ಬಂಧಿತನಾಗಿರುವಂತಹ A16 ಆರೋಪಿ ಏನಿದ್ದಾನೆ ಆತನನ್ನು ಕೂಡ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಆತನನ್ನು ಕೂಡ ಈಗ 16 ದಿನ ಅಂದ್ರೆ 5 ದಿನಗಳ ಕಾಲ ಈಗ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಆತನನ್ನ ಅಂದ್ರೆ ರವಿ ಏನಿದ್ದಾನೆ ಈತ ಕೂಡ ಒಂದು ಪ್ರಮುಖ ಆರೋಪಿ ಆಗಿದ್ದು ಈತನನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಿ ಈ ಒಂದು ಪ್ರಕರಣದಲ್ಲಿ ಆ ಒಂದು ಚಾಲಕ ಏನೆಲ್ಲ ಒಂದು ಪಾತ್ರ ಎಸಗಿದ, ಮತ್ತೆ ಆತನನ್ನ ಆ ಒಂದು ಶೆಡ್ ಹೊರಗಡೆ ನಿಲ್ಲಿಸಿಕೊಂಡು ಸುಮಾರು ಹೊತ್ತು ಕಾಲ ನಿಲ್ಲಿಸಿಕೊಂಡಿದ್ರು. ಅದರಿಂದ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಹರಿಪ್ರಸಾದ್, ಇಲ್ಲಿ ಮುನ್ರಾಜು, ಬಹಳ ಮುಖ್ಯವಾಗಿ ಕೋರ್ಟ್ಗೆ ದರ್ಶನ್ ಕರೆತಂದಿರುವಂತಹ ರೀತಿಯನ್ನು ನೋಡ್ತಾ ಇದ್ದಾಗಲೇ ಉಳಿದ ಎಲ್ಲ ಸಾಮಾನ್ಯ ಕೈದಿಗಳ ಸ್ವರೂಪದಲ್ಲಿ, ಸಾಮಾನ್ಯ ಆರೋಪಿಗಳ ಸ್ವರೂಪದಲ್ಲಿ ದರ್ಶನ್ ಕೂಡ ಕರೆತಂದಿರುವಂಥದ್ದು ಕಾಣ್ತಾ ಇತ್ತು. ಪೊಲೀಸರು ಯಾವ ರೀತಿಯಾಗಿ ಈಗ ದರ್ಶನನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಯಾವ ಸ್ವರೂಪದ ತನಿಖೆ ನಡೀತಾ ಇದೆ ಅನ್ನೋಂಥದ್ದು ಒಂದು ಭಾಗ ಆದರೆ ಆತನನ್ನು ಕರ್ಕೊಂಡು ಬಂದಿರುವಂತಹ ರೀತಿಯೂ ಕೂಡ ಒಬ್ಬ ಸಾಮಾನ್ಯ ಆರೋಪಿಯ ಸ್ವರೂಪದಲ್ಲೇ ಆತನನ್ನು ಪೊಲೀಸರು ಕರೆತಂದಿರೋದು ಕೂಡ ಗೋಚರಿಸ್ತಾ ಇದೆ. ಅಂದರೆ ಪೊಲೀಸರು ಈ ಮೂಲಕವಾಗಿ ಏನು ಪೊಲೀಸರ ಮೇಲೆ ಒಂದು ಆರೋಪ ಇತ್ತು, ಎಲ್ಲೋ ಒಂದು ಕಡೆಯಲ್ಲಿ ಅವನಿಗೆ VIP ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ಆರೋಪಿ ಆದರೂ ಕೂಡ ಅವ್ರನ್ನ ಬಹಳ ಗೌರವಯುತವಾಗಿ ನಡೆಸ್ಕೊಳ್ತಾ ಇದ್ದಾರೆ, ವಿಶೇಷವಾದಂತಹ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಇತ್ತು. ಬಹುಶಃ ಈಗ ಅದನ್ನೆಲ್ಲವೂ ಕೂಡ ತೊಡೆದು ಹಾಕುವಂಥ ಕೆಲಸವನ್ನು ಪೊಲೀಸರು ಕೂಡ ಮಾಡ್ತಿದ್ದಾರಾ ಅಂತ?
ಖಂಡಿತ ಹರಿಪ್ರಸಾದ್, ಯಾಕಂದ್ರೆ ಕಳೆದ 2-3 ದಿನಗಳಿಂದ ನೋಡಿದ್ರೆ ಪೊಲೀಸ್ ಠಾಣೆ ಬಳಿ ಇದ್ದಂತ ಒಂದು ವಾತಾವರಣ ನೋಡಿದ್ರೆ ಎಲ್ಲೊಂದ್ ಕಡೆ ಪೊಲೀಸರು ಆರೋಪಿಗಳ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋದು ಅನುಮಾನ ಕಾಡ್ತಾ ಇತ್ತು. ಅಲ್ಲಿ ಶಾಮಿಯಾನ ಹಾಕಿರೋದಿರ್ಬೋದು, ಮತ್ತೆ ಮಾಧ್ಯಮದವರನ್ನ ಅಲ್ಲಿಂದ ದೂರ ಕಳಿಸಿದ್ದಿರ್ಬೋದು, ಮತ್ತೆ 200 ಮೀಟರ್ ವ್ಯಾಪ್ತಿಯಲ್ಲಿ ಒಂದು 144 ಸೆಕ್ಷನ್ ಕೂಡ ಹಾಕಿ ಅಲ್ಲಿಂದ ಜನರನ್ನ ನಿರ್ಬಂಧ ಮಾಡಿದ್ರು. ಇದೆಲ್ಲ ನೋಡಿದ್ರೆ ಎಲ್ಲೊಂದ್ ಕಡೆ ಪೊಲೀಸರು ಆರೋಪಿಗಳ ರಕ್ಷಣೆಗೆ ನಿಂತಿರ್ಬೋದಾ ಅಥವಾ ರಕ್ಷಣೆ ಕೊಡ್ತಿದ್ದಾರೆ ಅನ್ನೋದು ಅನುಮಾನಗಳು ಕೂಡ ಕಾಡ್ತಾ ಇತ್ತು. ಆದ್ರೆ ಇವತ್ತು ದರ್ಶನ್ ಅವರನ್ನ ಪೊಲೀಸ್ ಏನು ಕೋರ್ಟ್ಗೆ ಹಾಜರುಪಡಿಸಿದಂತ ಒಂದು ರೀತಿಯನ್ನು ನೋಡಿದ್ರೆ ಪೊಲೀಸರು ಸಾಮಾನ್ಯ ಆರೋಪಿ ಅಂತ ಇವತ್ತು ದರ್ಶನ್ ಅವರನ್ನ ಪೊಲೀಸರು ಕರ್ಕೊಂಡು ಬಂದಿರೋದು. ಅಂದ್ರೆ ಒಂದು ಪೊಲೀಸ್ ವ್ಯಾನ್ ನಲ್ಲಿ ಎಲ್ಲಾ ಆರೋಪಿಗಳ ಜೊತೆಯಲ್ಲಿ ಅವರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಅದನ್ನ ನೋಡಿದ್ರೆ ಪೊಲೀಸರು ಎಲ್ಲರೂ ಕೂಡ ಎಲ್ಲ ಆರೋಪಿಗಳು ಕೂಡ ಪೊಲೀಸರಿಗೆ ಒಂದೇ ಅನ್ನೋ ರೀತಿ ಸಂದೇಶ ಸಿಗಬೇಕು ಅನ್ನೋ ರೀತಿಯಲ್ಲಿ ಈ ಒಂದು ಏನು ಪ್ರಯತ್ನವನ್ನು ಈಗ ಪೊಲೀಸರು ಮಾಡಿರೋದು. ಮತ್ತೆ ಏನು ಕಳೆದ 2 ದಿನಗಳಿಂದ ಒಂದು ಮಾಜರು ಮಾಡೋದಕ್ಕೆ ಮತ್ತೆ ಬೇರೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಪ್ರತ್ಯೇಕವಾಗಿ ಜೀಪ್ ನಲ್ಲಿ ಕರ್ಕೊಂಡು ಹೋಗಿ ಮಾಜರು ಮಾಡುವಂತ ಕೆಲಸವನ್ನ ಮಾಡಿದ್ರು. ಮತ್ತೆ ಬಂಧಿಸಿದಾಗಲೂ ಕೂಡ ಅವರನ್ನ ಪ್ರತ್ಯೇಕವಾಗಿ ಒಂದು ಪೊಲೀಸ್ ಜೀಪ್ ನಲ್ಲಿ ಕರ್ಕೊಂಡು ಬಂದಿದ್ರು. ಆದ್ರೆ ಇವತ್ತು ಅವರನ್ನ ಒಂದು ಪೊಲೀಸ್ ವ್ಯಾನ್ ನಲ್ಲಿ ಕರ್ಕೊಂಡು ಬಂದು ಕೋರ್ಟ್ಗೆ ಹಾಜರುಪಡಿಸಿದರೆ. ಮತ್ತೆ ಈಗಲೂ ಕೂಡ ಅವರನ್ನ ಇಲ್ಲಿಂದ ನೇರವಾಗಿ ಅದೇ ಜೀಪ್ ನಲ್ಲಿ ಪೊಲೀಸ್ ಠಾಣೆಗೆ ಕರ್ಕೊಂಡೋದಕ್ಕೂ ಕೂಡ ಈಗ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹರಿಪ್ರಸಾದ್, ಓಕೆ, ಧನ್ಯವಾದ ಮುನ್ರಾಜು ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಇಲ್ಲಿ ವಿಶೇಷವಾಗಿ ದರ್ಶನನ್ನ ಪೊಲೀಸರು ಕರೆದೊಯ್ದಿರುವಂತಹ ರೀತಿ ಇವೆಲ್ಲವೂ ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಹಾಗೆಯೇ ಅನುಕುಮಾರ್ನನ್ನ, ಈ ಒಂದು ಪ್ರಕರಣದ ಆರೋಪಿಯಾಗಿರುವಂತಹ ಅನುಕುಮಾರ್ನನ್ನ ಈಗ ಚಿತ್ರದುರ್ಗಕ್ಕೆ ಕರೆದೊಯ್ಯಲಾಗ್ತಾ ಇದೆ. ಅನುಕುಮಾರ್ನ ಅರೆಸ್ಟ್ ಆಗ್ತಾ ಇದ್ದಂತೆ, ಅನುಕುಮಾರ್ ಅರೆಸ್ಟ್ ಆಗ್ತಾ ಇದ್ದಂತೆ ಆತನ ತಂದೆ ಹೃದಯಾಘಾತಕ್ಕೊಳಗಾಗಿ ಸಾವಿಗೀಡಾಗಿದ್ರು. ಹೀಗಾಗಿ ಅನುಕುಮಾರ್ನ ಬರುವಿಕೆಗಾಗಿ ಸಂಬಂಧಿಕರು ಕಾದು ಕುಳಿತಿದ್ರು. ಇರೋ ಒಬ್ಬನೇ ಮಗ ಬಂದು ಅಂತ್ಯಕ್ರಿಯೆಗಳನ್ನ ನಡೆಸಬೇಕು, ಸಂಸ್ಕಾರವನ್ನ ನಡೆಸಬೇಕು ಅನ್ನುವಂತಹ ಕಾರಣಕ್ಕೆ ಕಾದು ಕುಳಿತಿದ್ರು. ಈಗ ಅನುಕುಮಾರ್ ಬಂದ ಬಳಿಕ ಅನುಕುಮಾರ್ನ ತಂದೆ ಚಂದ್ರಪ್ಪ ಅವರ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ. ಅನುಕುಮಾರ್ ಬರುವಿಕೆಗಾಗಿ ಸಂಬಂಧಿಕರು ಕಾದು ಕುಳಿತಿದ್ರು, ಎಷ್ಟೊತ್ತಿಗೆ ಬರ್ತಾನೆ ಈತ ಅಂತ ಹೇಳಿ. ಯಾಕಂದ್ರೆ ಪೊಲೀಸರು ಕೂಡ ಮನವಿ ಮಾಡ್ಕೊಂಡಿದ್ರು, ದಯವಿಟ್ಟು ಆತರನ್ನ ಕಳುಹಿಸಿಕೊಡಿ ಅನ್ನುವಂಥದ್ದನ್ನ. ಅಂದ್ರೆ ಇಲ್ಲಿ ಆತ ಪ್ರಕರಣದಲ್ಲಿ ಆರೋಪಿಯಾಗಿಯೇ ಇರ್ತಾನೆ, ಪೊಲೀಸರ ಕಸ್ಟಡಿಯಲ್ಲೇ ಇರ್ತಾನೆ, ಪೊಲೀಸರೇ ಆತನನ್ನ ಕರೆದೊಯ್ತಾರೆ, ಪೊಲೀಸರೇ ಕರೆದೊಯ್ದು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ, ಯಾಕಂದ್ರೆ ಅಂತಿಮವಾಗಿ ಇಂತಹ ವಿಧಿವಿಧಾನಗಳನ್ನು ನಡೆಸೋದಕ್ಕೆ ಅವರಿಗೆ ಅವಕಾಶವನ್ನು ಕೊಡಬೇಕು ಮಾನವೀಯತೆಯ ದೃಷ್ಟಿಯಿಂದ ಅನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಅನುಕುಮಾರ್ನನ್ನ ಈಗ ಚಂದ್ರಪ್ಪ ಅವರ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕಾಗಿ ಕರೆದೊಯ್ಯಲಾಗ್ತಾ ಇರುವಂಥದ್ದು. ರಾತ್ರಿ 9 ಗಂಟೆಯ ವೇಳೆಗೆ ಆತ ಚಿತ್ರದುರ್ಗವನ್ನು ತಲುಪುವಂತಹ ಸಾಧ್ಯತೆ ಇದೆ. 9 ಗಂಟೆಯ ನಂತರ ಅಲ್ಲಿ ಅಂತ್ಯಕ್ರಿಯೆ ಪ್ರಕ್ರಿಯೆಗಳು ಕೂಡ ನಡೀಬಹುದು. ನಮ್ಮ ಜೊತೆಗೆ ಈಗ ವಿನಾಯಕ್ ನೇರ ಸಂಪರ್ಕದಲ್ಲಿದ್ದಾರೆ, ಚಿತ್ರದುರ್ಗದ ನಮ್ಮ ಪ್ರತಿನಿಧಿ. ವಿನಾಯಕ್, ಈಗಾಗಲೇ ಅನುಕುಮಾರ್ನನ್ನ ಕರೆತರಲಾಗ್ತಾ ಇದೆ, ಅಲ್ಲಿ ಕುಟುಂಬಸ್ಥರ ಪರಿಸ್ಥಿತಿ ಹೇಗಿದೆ, ಅವರು ಏನು ಹೇಳ್ತಿದ್ದಾರೆ? ಹರಿಪ್ರಸಾದ್ ಸರ್, ಏನು ಚಿತ್ರದುರ್ಗದ ಅನುಕುಮಾರ್ ನಿನ್ನೆ ಅರೆಸ್ಟ್ ಆಗ್ತಿದ್ದಂತೆ ಅವರ ಸಂಬಂಧಿಕರಿಗೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅಮಾಯಕ ಮಗನನ್ನ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ ಏನು ದರ್ಶನ್ ಕೊಲೆ ಪ್ರಕರಣದಲ್ಲಿ ಈ ಅನುಕುಮಾರ್ ಅವರು ಅಪ್ರೂವರ್ ಆಗಿರುವಂತದ್ದು ಅವರಿಗೆ ಆಘಾತವನ್ನೇ ಸೃಷ್ಟಿ ಮಾಡಿತ್ತು. ಅದೇ ನೋವಿನಲ್ಲಿ ನಿನ್ನೆಯಿಂದಲೂ ಕೂಡ ಅವರ ತಂದೆ ಚಂದ್ರಣ್ಣ ಅವರು ತುಂಬಾ ಆತಂಕಕ್ಕೆ ಒಳಗಾಗಿದ್ರು. ನಿನ್ನೆ ಸಂಜೆ ಇದೇ ಸಮಯಕ್ಕೆ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು. ಇವತ್ತಿಗೆ ಈ ಸಮಯಕ್ಕೆ ಈ ಸಮಯಕ್ಕೆ ಅವರು ಸಾವನ್ನಪ್ಪಿ 24 ಗಂಟೆಗಳು ಕಳೀತಾ ಇದ್ದಾವೆ. ಆದ್ರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅವರ ಪೋಷಕರು ಮತ್ತೆ ಅವರ ಸಂಬಂಧಿಕರು, ಅವರ ಕುಟುಂಬಸ್ಥರು ಒಂದು ಆಗ್ರಹವನ್ನ ಮಾಡ್ತಾ ಇದ್ರೆ, ಅದು ಏನಂತ ಹೇಳಿದ್ರೆ ಅನುಕುಮಾರ್ ಏನಿದ್ದಾರೆ ಅವನನ್ನ ಕಂಡ್ರೆ ನನ್ನ ಗಂಡನಿಗೆ ತುಂಬಾ ಇಷ್ಟ, ಮತ್ತೆ ಅಣ್ಣ ತಮ್ಮಂದ್ರಿಗೂ ಕೂಡ ತುಂಬಾ ಇಷ್ಟ, ಅವನು ಅಮಾಯಕ, ಹಾಗಾಗಿ ತಂದೆಯ ಮುಖವನ್ನ ಕೊನೆ ಪಕ್ಷ ನೋಡ್ಲಿಕ್ಕಾದ್ರೂ ಪೊಲೀಸರು ಕರೆತರಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ರು. ಜೊತೆಗೆ ಅವನನ್ನ ಕರೆತರದಲ್ಲೇ ಯಾವುದೇ ಕಾರಣಕ್ಕೂ ಅಂತ್ಯಕ್ರಿಯೆಯನ್ನ ಮಾಡಿ ಮುಗಿಸುವುದಿಲ್ಲ ಅನ್ನುವಂತಹ ಆಗ್ರಹ ಮಾಡಿ ಒಂದು ಪಟ್ಟನ್ನ ಹಿಡಿದಿದ್ರು. ಹಾಗಾಗಿನೇ ಇವತ್ತು ಪೊಲೀಸರು ಬೆಂಗಳೂರಿಂದ ಚಿತ್ರದುರ್ಗದ ಸಿಹಿನೀರು ಹೊಂಡದ ಬಳಿ ಇರತಕ್ಕಂತ ಅನುಕುಮಾರ್ ಮನೆಯ ಬಳಿಗೆ ಅವರು ಕರೆದುಕೊಂಡು ಬರುವಂತ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಇದು ಇಡೀ ಬೆಳಗ್ಗೆಯಿಂದಲೂ ಕೂಡ ಈವರೆಗೂ ಕೂಡ ಪೋಷಕರು ಎಲ್ಲೆಲ್ಲಿಂದಲೋ ಬಂದು, ಹಳ್ಳಿಗಳಿಂದ ಬಂದು ಇವತ್ತು ಅಂತ್ಯಕ್ರಿಯೆಗಾಗಿ ಕಾದು ಕುಳಿತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಈ ಪ್ರಕರಣದಲ್ಲಿ ಅನುಕುಮಾರ್ ಬರುವವರೆಗೂ ಅಂತ್ಯಕ್ರಿಯೆ ಮಾಡುವುದಿಲ್ಲ ಅನ್ನುವಂಥ ಪಟ್ಟಿಗೆ ಇವತ್ತು ಪೊಲೀಸರು ಒಂದು ಮನ್ನಣೆಯನ್ನು ಕೊಟ್ಟು ಒಂದು ಅನುಕುಮಾರನ್ನ ಮನೆಗೆ ಕರೆದುಕೊಂಡು ಬರ್ತಾ ಇರ್ತಕ್ಕಂಥ ಹರಿಪ್ರಸಾದ್ ಸರ್. ಡಿ ಗ್ಯಾಂಗ್ ಮತ್ತೆ ಪೊಲೀಸರ ಕಸ್ಟಡಿಗೆ ಸಿಕ್ಕಿರುವಂಥದ್ದು. ಪೊಲೀಸರು ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. 5 ದಿವಸಗಳ ಕಾಲ ಮತ್ತೆ ಈಗ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಜೂನ್ 20ರವರೆಗೆ ಒಟ್ಟು A1 ಇಂದ A7 ವರೆಗಿರುವಂತಹ ಎಲ್ಲ ಆರೋಪಿಗಳನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಕಸ್ಟಡಿಗೆ ಪಡ್ಕೊಳ್ಳೋದ್ರಲ್ಲಿ ಪೊಲೀಸರು ಈಗಾಗಲೇ ಏನು ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸಿರುವಂತಹ
ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು 9 ದಿವಸಗಳ ಕಾಲ ಕಸ್ಟಡಿಗೆ ಕೇಳಿದ್ರು. ಆದರೆ ಅಂತಿಮವಾಗಿ ನ್ಯಾಯಾಲಯ ಜೂನ್ 20ರವರೆಗೆ ಇವರುಗಳನ್ನ ಕಸ್ಟಡಿಗೆ ನೀಡಿದೆ, ಪೊಲೀಸ್ ಕಸ್ಟಡಿಗೆ ನೀಡಿದೆ. ಇನ್ನು ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ರವಿ ಕುಟುಂಬ ಕಣ್ಣೀರಿಡ್ತಾ ಇದೆ. ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ರವಿ ಕುಟುಂಬಕ್ಕೂ ಕೂಡ ದಿಕ್ಕು ತೋಚದಂತಾಗಿದೆ. ಆರೋಪಿ ರವಿ ಕುಟುಂಬದವರ ಅಳಲನ್ನ ಹೇಳುತ್ತಿರೋದಾಗಿದೆ. ಆತನ ಪತ್ನಿ ಕಣ್ಣೀರಿಡ್ತಾ ಇದ್ದಾರೆ. ರವಿಯ ಪತ್ನಿ ಕವಿತಾ ಅವರು ಕಣ್ಣೀರಿಡ್ತಿದ್ದಾರೆ. ನನ್ನ ಗಂಡನನ್ನ ಬಾಡಿಗೆ ಇದೆ ಅಂತ ಹೇಳಿ ಕರೆದೊಯ್ದಿದ್ರು. ನನ್ನ ಪತಿ ಆರೋಪಿ ಅಲ್ಲ, ಬಾಡಿಗೆಗೆ ಅಂತ ಅಷ್ಟೇ ಹೋಗಿದ್ದಾರೆ. ಪ್ರಕರಣಕ್ಕೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಕವಿತಾ ಅವರು ಹೇಳ್ತಾ ಇದ್ದಾರೆ. ನನ್ನ ಗಂಡನಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಕೊಲೆ ಕೇಸ್ನಲ್ಲಿ ಏನು ಬಂಧನಕ್ಕೊಳಗಾಗಿರುವಂತಹ ಕಾರ್ ಚಾಲಕ ರವಿಯ ಪತ್ನಿ ಕವಿತಾ ಅವರು ಹೇಳ್ತಾ ಇದ್ದಾರೆ, ನನ್ನ ಪತಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಅವರನ್ನ ಬಾಡಿಗೆ ಇದೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ, ಅವ್ರಿಗೂ ಕೊಲೆಗೂ ಸಂಬಂಧ ಇಲ್ಲ ಅನ್ನುವಂತಹ ಮಾತನ್ನ ರವಿ ಪತ್ನಿ ಕವಿತಾ ಅವರು ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಿಂದ ಕಾರಲ್ಲಿ ಕರೆದುಕೊಂಡೋಗಿ ಬಿಟ್ಟು ವಾಪಸ್ ಬಂದು ನಿನ್ನೆ ರಾತ್ರಿ ಸರೆಂಡರ್ ಆಗಿರುವಂತಹ ರವಿ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ. ರವಿ ಯಾವಾಗ ಬೆಂಗಳೂರಿಗೆ ಹೋಗಿದ್ದ, ಏನಂತ ಹೇಳೋಗಿದ್ದ? ಶುಕ್ರವಾರ ನೈಟ್ ಬಾಡಿಗೆ ಹೋಗಿ ಬಂದಿದ್ರು, ಬೆಂಗಳೂರಿಗೆ ಹೋಗಿದ್ರು ಬೇರೆ ಕಡೆ. ತಮ್ಮರ್ ಕುಟ್ಟೆ ಅದು ಸ್ಟೇಷನ್ಗೆ ಹೋಗಿ ಅವರೇ ಓನ್ ಆಗಿ ಹೋಗಿ ನಾನು ಸರೆಂಡರ್ ಆಗೋದು ಒಳ್ಳೇದು, ರವಿ ಮಿಸ್ಸಿಂಗ್ ಅಂತ ಬರ್ತಿದೆ, ನಾನು ಅಮಾಯಕನ ಹೊಟ್ಟೆಪಾಡಿಗೆ ಅಂತ ಹೋದೆ, ನನ್ನ ಅಮಾಯಕನ ರವಿ ಮಿಸ್ಸಿಂಗ್ ಅಂತ ತೋರಿಸ್ತಿದಾರಲ್ಲ, ಇದು ಸರಿ ಇಲ್ಲ ಅಂತಂದು ಅವರೇ ಹೋಗಿ ಓನ್ ಆಗಿ ಸರೆಂಡರ್ ಆಗಿದ್ದಾರೆ. ಪ್ರಕರಣದಲ್ಲಿ ಅವರಿದ್ರು ಇಲ್ಲದೆ ಇದ್ರು ಕೂಡ ಅನಾವಶ್ಯಕವಾಗಿ ತಂದಿದ್ದಾರೆ ಅಂತ ಹೇಳ್ತಾ ಇರೋದು? ಹೌದು ಸರ್, ಅನಾವಶ್ಯಕವಾಗಿ ತಂದ್ರೆ ಅವ್ರು ದಿನ ಬಾಡಿಗೆ ಹೋಗೋದೇ ಕೆಲಸ, ನಾವು ಹೊಟ್ಟೆಪಾಡಿಗೆ ಹೋಗೋದೇ ಬಾಡಿಗೆ. ಅವ್ರು ಬಾಡಿಗೆ ಅಂತ ಕರ್ಕೊಂಡು ಹೋಗಿ ಹಿಂಗ್ ಮಾಡಿರ್ಬೇಕಾರೆ ಹೆಂಗಂತ ನೀವೇ ಅರ್ಥ ಮಾಡ್ಕೊಳ್ರಿ ಸರ್. ದರ್ಶನ್ ಅಭಿಮಾನಿ ಅನ್ನೋ ಕಾರಣಕ್ಕೋಸ್ಕರ ಹೋಗಿದ್ದ ಅಥವಾ ಸುಮ್ಮನೆ ಸಾಮಾನ್ಯವಾಗಿ ದುಡಿಯೋಕ್ಕೋಸ್ಕರ ಹೋಗಿದ್ದ? ಸರ್, ನಮ್ಮ ಮನೆಯವ್ರು ಯಾವ ಅಭಿಮಾನಿನೂ ಅಲ್ಲ. ಎದುರು ಮನೆಗೆ ಒಂದ್ ಜಗಳ ಆದ್ರೂ ಹೋಗಿ ನಿಂತ್ಕಂತಿದ್ದಿಲ್ಲ. ಯಾಕಂದ್ರೆ ನಾವು ಒಬ್ಬಂಟಿಗ್ರು. ಅಲ್ಲಿ ಏನಾಯ್ತು ಅಂತ ನನ್ನ ಹತ್ರ ಕೂಡ ಹೇಳಿಲ್ಲ ಸರ್. ಅಷ್ಟು ಭಯದಲ್ಲಿ ಚಳಿ ಜ್ವರ ಬಂದಿತ್ತು. ಯಾಕಪ್ಪ ಚಳಿ ಜ್ವರ ಬಂದಿತ್ತು ಅಂದ್ರೆ ಏನು ಸುಸ್ತಾಗ್ಬಿಟ್ಟಿತ್ತೆ ಅಂತ ಇಷ್ಟು ಮಾತ್ರ ಹೇಳಿ ಅವ್ರಿಗೆ ಎಷ್ಟು ನೊಂದಿರ್ಬೇಡ ಸರ್. ನನಗ್ ಕೂಡ ಹೇಳಿಲ್ಲ. ಒಬ್ರೆ ಅವ್ರಿಗೂ ಅಣ್ಣ ತಮ್ಮಂದ್ರಿಲ್ಲ, ಇಲ್ಲಿ ತಂದೆ ಇಲ್ಲ, ಹೋಗಿ ಹೇಳ್ಕೊಳ್ಳೋಣ ಯಾರ ಹತ್ರ ಅದ್ರಂದು ಯಾರ ಹತ್ರನೂ ಹೇಳಿಲ್ಲ ಸರ್. ಅದು ಸರೆಂಡರ್ ಆಗ್ಬೇಕಾರೆ ನಮ್ಮ ತಮ್ಮರ ಹತ್ರ ಹೇಳಿ ನಾನು ಹಿಂಗ್ ಹೋಗಿದ್ದೆ ಕಂಡ್ರೆ ನಾನು ತಪ್ಪು ಮಾಡಿಲ್ಲ, ಅದಕ್ಕೆ ನಾನೇ ಹೋಗಿ ಶರಣಾಗ್ತಿದ್ದೀನಿ, ಅದ್ ನ್ಯಾಯ ಬಿಟ್ಟಿದ್ದು ದೇವ್ರಿಗೆ ಬಿಟ್ಟಿದ್ದು ಅಂತಂದು ಸರೆಂಡರ್ ಆಗಿದ್ದಾರೆ ಸರ್. ನಮ್ಮ ಮನೆಯವ್ರು ಹೆಂಗ್ ಹೋಗಿದಾರ ಹಂಗ್ ಸೇಫ್ ಆಗಿ ಆದಷ್ಟು ಬೇಗ ಅಂದ್ರೆ ನಾಳೆನೆ ನಮ್ಮ ಮನೆಗೆ ಬರ್ಬೇಕು ಸರ್. ಹಳ್ಳಿಯಲ್ಲಿ ಇರೋದು 100 ಜನ 100 ತರ ಮಾತಾಡ್ತಿದ್ದಾರೆ ಸರ್. ಇನ್ನೊಂದು ಅವನ್ ಎಷ್ಟು ದುಡ್ಡು ಇಸ್ಕೊಂಡಿದ್ನೋ ಏನೋ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಸರ್. ಈ ಅಪವಾದನೆ ಅಂತೂ ನಾವು ಸಹಿಸ್ಕೊಳಕ್ಕೆ ಆಗಲ್ಲ ಸರ್. ನಾವು 1 ರೂಪಾಯಿ ದುಡ್ಡು ತಿಂದಿಲ್ಲ ಸರ್. ನಾವ್ ಅಂತ ಹಂಗ್ ಮಾಡೋದಾಗಿದೆ. ಅವ್ರಿಗೆ ಹುಷಾರಿಲ್ಲ ಸರ್. ನಾವು ಆಸ್ತಿ ಅಡವು ಮಾರಿ ತಾಯಿ ಪೇಷಂಟು ಹೆಂಡತಿ ಮಕ್ಕಳ ನಾವು ಆಸ್ತಿ ಎಲ್ಲ ಕಳ್ಕೊಂಡು ಒಂಥರ ಆಗ್ಬಿಟ್ಟಿದೀವಿ ಸರ್. ನಾವು ಯಾರ ಹತ್ರನೂ ಯಾವ ದುಡ್ಡು ತಗೊಂಡಿಲ್ಲಪ್ಪ. ಯಾರು ಆ ಅಪವಾದನೆ ಮಾತ್ರ ಒರೆಸ್ಬಿಡ್ರಪ್ಪ, ನಿಮ್ ಕೈ ಮುಗಿತೀನಿ. ನಾವ್ ಯಾರ ಹತ್ರನೂ ಯಾವ ದುಡ್ಡು ಇಸ್ಕೊಂಡಿಲ್ಲ. ಹೊಟ್ಟೆ ಪಾಡಿಗಾಗಿ ನಾವು ಬಾಡಿಗೆ ದುಡಿಯಕ್ ಹೋಗಿದ್ವಿ ಹೊರ್ತು ನಾವ್ ಯಾವ ದುಡ್ಡು ಇಸ್ಕೊಂಡಿಲ್ಲ. ಯಾವ ಕೇಸಿಗೂ ಇದಾಗಿಲ್ಲ. ನಮ್ ಗಂಡ ನಿರಪರಾಧಿ, ನೀವು ಆರೋಪಿ ಅಂತ ಮಾತ್ರ ಹೇಳ್ಬಿಡ್ರಿ. ದರ್ಶನ್ ಅವರ ಈ ಕೃತ್ಯಕ್ಕೆ ನಿಮ್ಮ ಪತಿಯವರ ಹೆಸರು ತಳ್ಕಾಕೊಂಡಿರೋದು ಎಷ್ಟು ನಿಮ್ಗೆ ಏನ್ ಅನ್ಸ್ತಾ ಇದೆ ಸರ್? ಸರ್, ತುಂಬಾ ನೋವಾಗ್ತಿದೆ ಸರ್. ಅಲ್ಲ ಸರ್, ಟ್ಯಾಕ್ಸಿ ಅಂದ್ಮೇಲೆ ನೀವು ಕರೆದ್ರು ಬರ್ತೀವ, ನಾವು ಕರೆದ್ರು ಬರ್ತೀವಿ. ಯಾಕಂದ್ರೆ ನಮಗೆ ಬಾಡಿಗೆ, ನಾವು ದುಡಿಯೋದೇ ಅದರಿಂದ, ನಮ್ಮ ಹೊಟ್ಟೆ ತುಂಬದೇ ಅದರಿಂದ. ಬಾಡಿಗೆ ಕರೆದ್ರು ನಾನು ಓದೇ ಬರ್ತೀನಿ ಅಂತ ಹಿಂಗೆಲ್ಲ ಮಾಡ್ತಾರೆ. ನಮ್ಗಿದ್ರೆ ಅವರವೇ ಬೇಕಾದಷ್ಟು ಕಾರ್ ಇದ್ವಲ್ಲ, ಬೇಕಾದಂತ ಇದ್ದಂತ ಅವ್ರ ಕಾರಲ್ಲಿ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಸರ್. ಅವ್ರು ಏನೋ ತಪ್ಪು ಮಾಡಿಲ್ಲ ಸರ್, ಚಾಲಕನಾಗ ಹೋಗಿದ್ದಾನಷ್ಟೇ. ಅದೇ ತಪ್ಪಾಗಿದ್ರೆ ನೀವೇನ್ ಚಾಲಕರು ಇದ್ದೀರಲ್ಲ, ಚಾಲಕರ ಅಣ್ಣ ತಮ್ಮಂದ್ರೆ ಎಲ್ಲ ಇದೀರಲ್ಲ, ನೀವೆಲ್ಲರೂ ನ್ಯಾಯ ದೊರಕಿಸಿ ನಮ್ಮ ಮನೆಯವ್ರನ್ನ ಸೇಫ್ ಆಗಿ ಮನೆ ಕರ್ಕೊಂಡ್ ಬರ್ಬೇಕು ಸರ್. ನಮ್ಮ ಮನೆಯವ್ರು ಯಾವ ದುಡ್ಡು ಇಸ್ಕೊಂಡಿಲ್ಲ. ದರ್ಶನ್ ಹತ್ರ 1 ರೂಪಾಯಿನೇ ದುಡ್ಡು ಬಾಡಿಗೆ ದುಡ್ಡು ನಾವ್ ಇಸ್ಕೊಂಡಿದೆ ಅಂತಲ್ಲ, ನಾವು ಹೋಗಿದ್ವಿ ಬಾಡಿಗೆ ದುಡ್ಡು ನಾವ್ ಇಸ್ಕೊಂಬಂದ್ವಿ. 4,000 ದುಡ್ಡು ಕೊಟ್ಟಿದ್ರಂತೆ. ಇದು ಸತ್ಯವಾಗಿ ಹೇಳ್ತೀನಿ ಸರ್, ಅಷ್ಟೇ. ನಾವ್ ಯಾವ ದುಡ್ಡು ಅವ್ರ ಹತ್ರ ಇಸ್ಕೊಂಡಿಲ್ಲ. ಈ ಅಪವಾದನೆ ಮಾತ್ರ ನಮಗೆ ಕೊಡ್ಬೇಡಿ ಸರ್, ನಾವು ಬಡಪಾಯಿಗಳು ಸರ್. ಇದು ನಿನ್ನೆ ರಾತ್ರಿ ಪೊಲೀಸರಿಗೆ ಶರಣಾಗಿರ್ತಕ್ಕಂಥ ರವಿ ಪತ್ನಿ ಕವಿತಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ವಿನಾಯಕ ತೊಡನಾಳ್, ನ್ಯೂಸ್ 18 ಚಿತ್ರದುರ್ಗ. ದರ್ಶನ್ ಈಗಾಗಲೇ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ, ನ್ಯಾಯಾಲಯ ನೀಡಿರುವಂತದ್ದು. ಇದಾದ ನಂತರ ಈಗ ವಕೀಲರು ಮಾತನಾಡ್ತಾ ಇದ್ದಾರೆ. ಒಬ್ಬ ಆರೋಪಿಗೂ ಯಾವ ಯಾವ ಕಾರಣಕ್ಕೆ ಅಭಿಯೋಜನೆ ಅವರು ಪೊಲೀಸ್ ಅಭಿರಕ್ಷೆಗೆ ಕೇಳ್ತಿದ್ದಾರೆ, ಪೊಲೀಸ್ ಕಸ್ಟಡಿಗೆ ಕೇಳ್ತಿದ್ದಾರೆ ಅನ್ನೋದನ್ನ ನಾವು ಪ್ರಶ್ನಿಸಿದ್ವಿ. ನ್ಯಾಯಾಧೀಶರು ಕೂಡ ಅದನ್ನ ಮಾನ್ಯ ಮಾಡಿ ಅವರು 9 ದಿನಗಳ ಕಾಲ ಏನು ಪೊಲೀಸ್ ಅಭಿರಕ್ಷೆಗೆ ಕೇಳಿದ್ರು
ಅದನ್ನ ಪರಿಗಣಿಸಿ ನಮ್ಮ ತಕರಾರುಗಳನ್ನು ಸಹ ಪರಿಗಣಿಸಿ 5 ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿರ್ತಾರೆ. ಅಂದ್ರೆ 20ನೇ ತಾರೀಕು ಸಂಜೆ ಸುಮಾರು 5 ಗಂಟೆ ಒಳಗೆ ಎಲ್ಲಾ ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು ಎನ್ನುವ ಆದೇಶವನ್ನ ನ್ಯಾಯಾಧೀಶರು ಈ ದಿನ ನೀಡಿರ್ತಾರೆ. ನಿಮ್ಮ ಓಪನೆಂಟ್ ಕ್ಲಾಸಿಂಗ್ ಹೇಗಿತ್ತು ಸರ್? ಅವರು ಏನ್ ಪಾಯಿಂಟ್ ಅನ್ನ ಮಾಡ್ತಾ ಇದ್ರು ಕೇಸ್ಗೆ? ನೋಡಿ, ಅವರ ಮುಖ್ಯ ಒಂದು ಅವರು ಪೊಲೀಸ್ ಅಭಿರಕ್ಷೆಗೆ ಯಾಕೆ ಕೇಳ್ತಿದ್ರು ಅಂತಂದ್ರೆ, ಈ ಆರೋಪಿಗಳ ಮೊಬೈಲ್ ಫೋನ್ ಡೇಟಾ ರಿಟ್ರೀವ್ ಮಾಡಬೇಕು ಅಂತ. ಮೊಬೈಲ್ ಫೋನ್ ಅವರವರ ನಡುವೆ ಏನು ಕಮ್ಯುನಿಕೇಶನ್ ನಡೆದಿತ್ತು ಅವುಗಳನ್ನ ಕಾನ್ಫರೆಂಟ್ ಮಾಡಬೇಕು ಅನ್ನೋದು ಅವರ ಒಂದು ಮುಖ್ಯವಾದವಾಗಿತ್ತು. ಆದರೆ ಈ ಮೊಬೈಲ್ ಫೋನ್ ಡೇಟಾ ಹಾಗೂ ಪಾಸ್ವರ್ಡ್ಗಳನ್ನ ಆರೋಪಿಗಳು ನೀಡಬೇಕು ಅಂತ ಅವರಿಗೆ ಫೋರ್ಸ್ ಮಾಡೋದಾಗ್ಲಿ, ಅವರಿಗೆ ಬಲವಂತ ಪಡಿಸೋದಾಗ್ಲಿ ಅದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿದ್ದು, ಆದ್ರಿಂದ ಪಾಸ್ವರ್ಡ್ಗಳನ್ನ ನೀಡಬೇಕು ಅನ್ನೋದು ಅವರ ಫೋನ್ಗಳನ್ನ ತಪಾಸಣೆಗೆ ಒಳಪಡಿಸಲಿಕ್ಕೆ ಆರೋಪಿಗಳೇ ಅವರ ಫೋನ್ಗಳ ಪಾಸ್ವರ್ಡ್ಗಳನ್ನ ನೀಡಬೇಕು ಅನ್ನೋದು ಅದು ಕಾನೂನಿಗೆ ವಿರುದ್ಧವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳು ಬಹಳಷ್ಟಿವೆ. ಹಾಗೂ ಇತ್ತೀಚೆಗೆ ಈ ಮೊಬೈಲ್ ಫೋನ್ಗಳ ವಿಚಾರದಲ್ಲಿ ಆದಂತಹ ಆದೇಶವನ್ನ ನಾವು ಮಾನ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಗಮನಕ್ಕೆ ತಂದು ಅವರು ಸಹ ಅವರ ಆದೇಶದಲ್ಲಿ ಆ ಒಂದು ಉಲ್ಲೇಖವನ್ನು ಮಾಡಿ ಈಗಾಗಲೇ ಕೋರ್ಟ್ನಿಂದ ನ್ಯಾಯಾಲಯದಿಂದ ಹೊರಬರ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೇವೆ. ದರ್ಶನ್ ಅನ್ನು ಕೂಡ ಪೊಲೀಸರು ಕರೆತರ್ತಾ ಇರುವಂತಹ ದೃಶ್ಯ ನೋಡ್ತೀವಿ. ದರ್ಶನ್ಗಿಂತ ಮುಂಚಿತವಾಗಿ ಪವಿತ್ರ ಗೌಡ ಕೂಡ ಈಗ ಪೊಲೀಸ್ ಕಸ್ಟಡಿಗೆ ತೆರಳುತ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಪೊಲೀಸರು ಮತ್ತೆ ಈಗ ಯಾವ ವ್ಯಾನ್ನಲ್ಲಿ ಕರ್ಕೊಂಡು ಬಂದಿದ್ರು ಅದೇ ವ್ಯಾನ್ನಲ್ಲಿ ಕರೆದೊಯ್ತಾ ಇದ್ದಾರೆ. ಈಗಾಗಲೇ ಪವಿತ್ರ ಗೌಡ ಹೊರಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಈ ಒಂದು ನ್ಯಾಯಾಲಯದಿಂದ ಈಗ ಹೊರಬರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು, ನೇರ ದೃಶ್ಯಗಳನ್ನು ತೋರಿಸ್ತಾ ಇರುವಂಥದ್ದು. ದರ್ಶನ್ ಹಾಗೂ ಪವಿತ್ರ ಗೌಡ ಕೂಡ ಇಲ್ಲಿ ಜೊತೆಯಾಗಿ ಪೊಲೀಸ್ ಕಸ್ಟಡಿಗೆ ಹೋಗ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಪವಿತ್ರ ಗೌಡಳಿಗೆ ಬೇಕಾಗಿ ದರ್ಶನ್ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದು. ಇದೇ ಕಾರಣಕ್ಕಾಗಿ ಏನು ರೇಣುಕಾ ಸ್ವಾಮಿಯ ಕೊಲೆಗೆ ಕೇಸಿಗೆ ಸಂಬಂಧಪಟ್ಟಂತೆ A1 ಪವಿತ್ರ ಗೌಡ ಇದ್ರೆ A2 ಆರೋಪಿಯಾಗಿ ಇಲ್ಲಿ ಇರುವಂಥದ್ದು ದರ್ಶನ್ ಅನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಜೂನ್ 20ರವರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಮತ್ತೆ ದರ್ಶನ್ ತನಿಖೆಗೆ ಸಹಕರಿಸಲೇಬೇಕಾಗಿದೆ. ಎಲ್ಲ ಆರೋಪಿಗಳನ್ನ ಒಬ್ಬೊಬ್ಬರನ್ನಾಗಿ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಇದಾದ ನಂತರ ಅಲ್ಲಿ ಈ ಕೋರ್ಟ್ನಿಂದ ಹೊರ ಬರ್ತಾ ಇರುವಂತಹ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಇದರಲ್ಲಿ ದರ್ಶನ್ಗಿಂತ ಮುಂಚಿತವಾಗಿ ಪವಿತ್ರ ಗೌಡ ಕೋರ್ಟ್ ಹಾಲ್ನಿಂದ ಹೊರಗಡೆ ಬಂದಿರುವಂತಹದ್ದು. ಅದಾದ ನಂತರ ದರ್ಶನ್ ಅನ್ನು ಕೂಡ ಪೊಲೀಸರು ಬಿಗಿ ಭದ್ರತೆಯ ನಡುವೆ ಕರ್ಕೊಂಡು ಬಂದಿದ್ದಾರೆ. ಪೊಲೀಸ್ ಅಧಿಕಾರಿಗಳ ನಡುವೆ ದರ್ಶನ್ ಕೋರ್ಟ್ನಿಂದ ವಾಪಸ್ ಬಂದಿರುವಂಥದ್ದು ಮತ್ತು ಈಗಾಗಲೇ ಆ ವ್ಯಾನ್ ಹತ್ತಿ ಅಲ್ಲಿಂದ ವಾಪಸ್ ತೆರಳಿರುವಂಥ ಪೊಲೀಸ್ ವ್ಯಾನ್ನಲ್ಲಿ ಹೋಗಬೇಕಾದಂಥ ಅನಿವಾರ್ಯತೆ ಈಗ ದರ್ಶನ್ಗೆ ಸಿಕ್ಕಿರುವಂಥದ್ದು. ಈ ಪ್ರಕರಣದಲ್ಲಿ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ ಈಗ ಪೊಲೀಸ್ ವ್ಯಾನ್ನಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿ ನೋಡಿ. ಮೈಸೂರಿನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಜೊತೆಗೆ ದರ್ಶನ್ ಹೇಳ್ಕೊಂಡಿದ್ದಂತೆ, ನನ್ನ ಡಿಫೆಂಡರ್ ಇದೆ ಅದರಲ್ಲಿ ಬರ್ತೀನಿ ನಾನು ಅಂತ. ಅಂದರೆ ನನ್ನ ಸ್ವಂತ ಕಾರ್ ಏನಿದೆ, ಡಿಫೆಂಡರ್ ಕಾರ್ ಏನಿದೆ ಆ ಕಾರಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ರಂತೆ. ಆದರೆ ಇಲ್ಲ ನಡಿ ಕಾರ್ ಹತ್ತು, ನಮ್ಮ ಕಾರ್ ಹತ್ತು ಅಂತೇಳಿ ಅಲ್ಲಿಂದ ಮಹೀಂದ್ರ ಬೊಲೆರೋ ವಾಹನದಲ್ಲಿ ಕರ್ತಂದಿದ್ರು. ಮೊನ್ನೆವರೆಗೂ ಕೂಡ ಮಹೀಂದ್ರ ಬೊಲೆರೋ ವಾಹನದಲ್ಲಿ ಕರ್ತಂದಿದ್ರೆ ಇವತ್ತು ಮಾಮೂಲಿ ಪೊಲೀಸ್ ವ್ಯಾನ್ನಲ್ಲಿ ಇತರೆ ಎಲ್ಲ ಆರೋಪಿಗಳ ಜೊತೆಗೆ ಸಹ ಆರೋಪಿಯಾಗಿರುವಂತಹ ದರ್ಶನ್ ಅನ್ನ ಕರೆದೊಯ್ತಾ ಇರುವಂತಹ ದೃಶ್ಯ ಇದು. ಈ ಒಂದು ರಾಜ್ಯ ಪೊಲೀಸರ ವಾಹನದಲ್ಲಿ ವ್ಯಾನ್ನಲ್ಲಿ ದರ್ಶನ್ ಹೋಗಬೇಕಾದಂಥ ಅನಿವಾರ್ಯತೆ. ಯಾವುದೇ ಸ್ವರೂಪದ ಬಿಲ್ಡಪ್ಗಳು ಏನು ಇದುವರೆಗೆ ಇದ್ವು ಆ ಎಲ್ಲ ಬಿಲ್ಡಪ್ಗಳನ್ನು ಇಳಿಸಿದ್ದಾರೆ ಈಗ ಪೊಲೀಸರು. ಇನ್ಯಾವ ಬಿಲ್ಡಪ್ಗಳಿಲ್ಲ. ಈಗ ಒಬ್ಬ ಸಾದಾ ಸೀದಾ ಖೈದಿಯ ಸ್ವರೂಪದಲ್ಲಿ, ಸಾದಾ ಸೀದಾ ಆರೋಪಿಯ ಸ್ವರೂಪದಲ್ಲಿ ಇಲ್ಲಿ ಹೋಗ್ತಾ ಇರೋದು. ವಿಚಾರಣಾಧೀನ ಆರೋಪಿಯಾಗಿ ಈಗ ಹೋಗ್ತಾ ಇರುವಂಥದ್ದು ದರ್ಶನ್. ಇದಾಗಿತ್ತು ಈಗಿನ ಮಹತ್ವದ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೂಡ ನಿಮಗೆ ನೀಡ್ತಾ ಇರ್ತೀವಿ. ಈಗ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.